ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. BSc ನರ್ಸಿಂಗ್ ಮತ್ತು PUC ಮೇಲೆ ಅಲರ್ಡ್ ಹೆಲ್ತ್ ಸೈನ್ಸ್ ಅಂದರೆ ಅಲ್ಲಿ BPO BPT ಅಲರ್ಡ್ ಹೆಲ್ತ್ ಸೈನ್ಸ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ KCET ಕಂಪಲ್ಸರಿ ಇದೆ. ಸೊ KCETನ ಅಪ್ಲಿಕೇಶನ್ ಹಾಕಬೇಕು. BSc ನರ್ಸಿಂಗ್ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು. ಹಿಂಗಿರಬೇಕಾದ್ರೆ ಒಂದಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು ಸ್ಯಾಟ್ಸ್ ಒಂದು ಅಪ್ಡೇಟ್ ಮಾಡೋದ್ರ ಬಗ್ಗೆ. ಅದಕ್ಕೆ ಸಂಬಂಧಿಸಿದಂತೆ CET 2024 ಆನ್ಲೈನ್ ಅರ್ಜಿ ವೆರಿಫಿಕೇಷನ್ ಮಾಡ್ಯೂಲ್ ಕುರಿತು ಸ್ಪಷ್ಟೀಕರಣವನ್ನು KEದವರು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿದರೂ ಕೂಡ ಅಲ್ಲಿ ಏನಾಗ್ತಾ ಇಲ್ಲ, ಸರಿಯಾದಂಥ ಇನ್ಫಾರ್ಮೇಷನ್ಸ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೋಗಿತ್ತು. ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ನಿಮಗೆ ಮಾಡಿ ಕೂಡ ತಿಳಿಸಿದ್ದೆ ಯಾವ ರೀತಿಗೆ ಅಂತ. ಸೊ ಇದೊಂದಷ್ಟು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಅನುಕೂಲವಾಗಲೆಂದು. ಆಮೇಲೆ ಅವ್ರಿಗೇನಾದರೂ ಒಂದು ತೊಂದರೆ ಉಂಟಾಗಿದ್ದರೆ ಇದರಲ್ಲಿ ಸೊಲ್ಯೂಷನ್ ಕೂಡ ಸಿಗ್ಬೋದು. ಯಾರೆಲ್ಲ BS ನರ್ಸಿಂಗ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು. ಅರ್ಜಿಯನ್ನು ವಿದ್ಯಾರ್ಥಿಯು ಓದುತ್ತಿರುವ ಬೋರ್ಡಿನ ಹೆಸರಿನ ವ್ಯತ್ಯಾಸವಿದ್ದರೆ, ಇನ್ ಕೇಸ್ ಆಫ್ ಸ್ಟೂಡೆಂಟ್ ಏನಾದರೂ ಬೋರ್ಡ್ನಲ್ಲಿ ಓದ್ತಿರುವಂಥ ಹೆಸರಲ್ಲಿ ವ್ಯತ್ಯಾಸ ಇದ್ದರೆ ಆತಂಕ ಪಡಬೇಕಾಗಿಲ್ಲ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಶಾಲೆಯ ಹೆಸರು ಮತ್ತು ವಿದ್ಯಾಭ್ಯಾಸ ಮಾಡುತ್ತಿರುವ ವರ್ಷಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಅಲ್ಲಿ ಸ್ವಲ್ಪ ಏನಾದರೂ ಬೋರ್ಡ್ಗಳ ವ್ಯತ್ಯಾಸ ಏನಾದರೂ ಆಗಿದ್ದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿ ಹೆಸರನ್ನು ಮತ್ತು ಶಾಲೆ ಹೆಸರು ಮತ್ತು ಅಭ್ಯಾಸ ಮಾಡುತ್ತಿರುವಂಥ ವರ್ಷಗಳನ್ನು ಮಾತ್ರ ನಾವು ತೊಗೊತೀವಿ. ಹೆಸರಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಇದು ಒಂದು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಸ್ಯಾಟ್ಸ್ ಡಾಟಾ ಬೇಸ್ನಲ್ಲಿ ಸ್ಟೇಟ್ ಬೋರ್ಡ್ ಅಂತ ಅಥವಾ CBSE ಅಂತ ಬದಲು CBSE ತೋರಿಸ್ತಿದ್ರೆ CISE ಅಂತ ಇರೋ ಬದಲು ಅಥವಾ ಸ್ಟೇಟ್ ಅಂತ ತೋರಿಸೋ ಬದಲು CBSE ಅಂತ ತೋರಿಸಿದರೆ ಸದರಿ ಮಾಹಿತಿಯು ಪರಿಶೀಲನೆ ಪ್ರಕ್ರಿಯೆಯನ್ನು ಬಾಧಿಸುವುದಿಲ್ಲ. ಇದರಲ್ಲಿ ನಿಮಗೆ ಟೆನ್ಷನ್ ಏನು ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಬೋರ್ಡ್ ಚೇಂಜ್ ಆಗಿದ್ದರೆ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಬರೀ ಶಾಲೆಯ ಹೆಸರು ಮತ್ತು ವಿದ್ಯಾಭ್ಯಾಸ ಮಾಡಿರುವ ವರ್ಷ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಪಾಯಿಂಟಲ್ಲಿ ಸ್ಯಾಟ್ಸ್ ಡಾಟಾ ಬೇಸ್ನಲ್ಲಿ ಯಾವುದಾದ್ರೂ ಒಂದು ವರ್ಷ ತಪ್ಪಾದಲ್ಲಿ, ಇನ್ ಕೇಸ್ ಆಫ್ ಸ್ಯಾಟ್ಸಲ್ಲಿ ಏನಾದರೂ ಒಂದು ವರ್ಷ ಏನಾದರೂ ತಪ್ಪಿಗಿಪ್ಪಾಗಿತ್ತು ಅಂದರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಂದರೆ ಉದಾಹರಣೆಗೆ ಅಭ್ಯರ್ಥಿಯು ಓದುತ್ತಿರುವ 2ನೇ ತರಗತಿಯು ಬದಲಾಗಿ 4ನೇ ತರಗತಿ ಎಂದು ತೋರಿಸಿದಲ್ಲಿ 2ನೇ ತರಗತಿ ತೋರಿಸಬೇಕಿತ್ತು, ಅಲ್ಲಿ 4ನೇ ತರಗತಿಯನ್ನು ತೋರಿಸಿಬಿಟ್ಟಿದ್ರೆ, ಅಥವಾ ಅಭ್ಯರ್ಥಿಯು ಅಭ್ಯಾಸ ಮಾಡುತ್ತಿರುವ ಯಾವುದಾದ್ರೂ ಒಂದು ವರ್ಷ ದತ್ತಾಂಶದಲ್ಲಿ ಬಿಟ್ಟು ಹೋಗಿದ್ದರೆ ಅಥವಾ ಅಲ್ಲಿ ತೋರಿಸದೇ ಇದ್ದಿದ್ರೆ, ಅಲ್ಲಿ ಇನ್ ಕೇಸ್ ಆಫ್ ಯಾವುದಾದ್ರೂ ಒಂದು ವರ್ಷ ಮಿಸ್ಸಿಂಗ್ ಆಗಿದ್ದರೆ ಅಂಥ ಅಭ್ಯರ್ಥಿಯು ಕೆಳಗೆ ನಮೂದಿಸಿದ ಅಂಶಗಳನ್ನು ಪ್ರಕಾರ ನಿರ್ಧರಿಸಬಹುದು. ಅಲ್ಲಿ ಏನಾದರೂ ಮಿಸ್ ಆಗಿತ್ತು ಅಥವಾ ಒಂದೇನೋ ಡಾಟಾ ಬೇಸ್ ಹಾರಿ ಹೋಗಿತ್ತು, ಒಂದನೇ ಸ್ಟ್ಯಾಂಡರ್ಡ್ ಹೋಗಿ 3ನೇ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿತ್ತು, ಏನೋ ಒಂದು ವರ್ಷ ಮಿಸ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಏನು, ಗ್ರಾಮೀಣ ಕನ್ನಡ ಮಾಧ್ಯಮ ಮೀಸಲಾತಿ ಹಾಗೂ ಭಾಷಾ ಧಾರ್ಮಿಕ ಮೀಸಲಾತಿ ಕೋಟಾ ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳು ಅವರ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡಿರೋ 7 ವರ್ಷದ ಒಂದು ಬೋರ್ಡ್ ಪರೀಕ್ಷೆ ಒಳಗೊಂಡಂತೆ 6 ವರ್ಷ ವಿದ್ಯಾಭ್ಯಾಸ ಅಥವಾ 10ನೇ ವರ್ಷ SLC PUC ವಿದ್ಯಾಭ್ಯಾಸ ಇರುವ, ಅಂದರೆ ನೋಡಿ ಇಲ್ಲೇನು ಹೇಳಿದಾರೆ ಅಂದರೆ ನೀವೇನಾದರೂ ಕನ್ನಡ ಮಾಧ್ಯಮ ಅಥವಾ ಮತ್ತು ಗ್ರಾಮೀಣ ಮಾಧ್ಯಮ ಅಥವಾ ನೀವು ಕನ್ನಡ ಭಾಷೆ ಏನಾದರೂ ಮೀಸಲಾತಿ ಏನಾದರೂ ಬಯಸಿದರೆ ನೀವು ಇಲ್ಲಿ 7 ವರ್ಷ ನಮ್ಮ ಒಂದು ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡಿರ್ಬೇಕು. ಅದು 6 ವರ್ಷ ಮತ್ತು 10ನೇ ವರ್ಷ, 1ರಿಂದ 6ನೇ ತನಕ, ಒಂದು 10ನೇ ತರಗತಿ ಅಥವಾ ಒಂದು PUC, ಒಟ್ಟು ಟೋಟಲಾಗಿ 7 ವರ್ಷ ಹೊಂದಿರಬೇಕು. ಇರುವ ಮಾಹಿತಿ ಪರಿಗಣಿಸಲಾಗುವುದು. ಅಂದರೆ ನೀವು ಫಾರ್ ಎಕ್ಸಾಂಪಲ್ 1ರಿಂದ 6ನೇ ತನಕ ನೀವು ಓದಿರಿ, SLC ಎಂಬತ್ತಲ್ಲಿ ನಿಮಗೆ 7, 8 ಏನು ತೋರಿಸ್ತಾ ಇಲ್ಲ ಸರ್ ಅಂತಂದರೆ 10ನೇ ತೋರಿಸ್ತಾ ಇದ್ದರೆ ಅಥವಾ 12th ತೋರಿಸ್ತಾ ಇದ್ದರೆ ಟೋಟಲಾಗಿ 7 ವರ್ಷ ಆಗಿಬಿಡ್ತು. ಸೊ 7 ವರ್ಷ ಮಾತ್ರ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾನುವಲಿ ನೀವು ಭರ್ತಿ ಮಾಡ್ಕೊಳ್ಬೋದಾ. ಗ್ರಾಮೀಣ ಕನ್ನಡ ಮಾಧ್ಯಮ ಮೀಸಲಾತಿ ಅಥವಾ ಕೋಟಾ ನೀವೇನಾದ್ರು ಬಯಸಿದರೆ ವಿದ್ಯಾರ್ಥಿ ಕನ್ನಡ ಅಥವಾ ನೀವು ಕನ್ನಡದಲ್ಲೇ ಅಭ್ಯಾಸ ಮಾಡಿರೋ ಮಾಹಿತಿ ಸ್ಯಾಟ್ಸ್ ದತ್ತಾಂಶದಲ್ಲಿ ಅಪ್ಡೇಟ್ ಮಾಡಿಸತಕ್ಕದ್ದು ಅಥವಾ ಅರ್ಜಿಯನ್ನು ಮ್ಯಾನುವಲಿ ಭರ್ತಿ ಮಾಡಿಸತಕ್ಕದ್ದು. ಅಥವಾ ನಿಮ್ಗೆ ಏನಾದರೂ ನಂಗೆ ಬೇಡಪ್ಪ ನಾನು ಎಲ್ಲ ನೀಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿಬಿಡ್ತೀನಿ ಅಂತಂದರೆ ನೀವು ಮ್ಯಾನುವಲಿನೂ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಅಂದರೆ ಟೈಪ್ ಮಾಡಿ ಸ್ಯಾಟ್ಸನ್ನು ಬಿಟ್ಬಿಡೋದು, ಸ್ಯಾಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮ್ಯಾನುವಲಿ ನೀವೇನು ಮಾಡ್ಬೋದು, ಅಪ್ಡೇಟನ್ನು ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಸ್ಯಾಟ್ಸ್ ದತ್ತಾಂಶದಲ್ಲಿ ತಿದ್ದುಪಡಿ ಮಾಡಲು ಕೆಳಗಿನ ಇಮೇಲ್ ID ಕಳುಹಿಸಲಾಗಿದೆ. ನೋಡಿ, ನಿಮಗೇನಾದರೂ ಸ್ಯಾಟ್ಸ್ ಅಪ್ಡೇಟ್ ಮಾಡಬೇಕಂದ್ರೂ ಕೂಡ ಇಲ್ಲಿ ಇಮೇಲ್ ID ಕೊಟ್ಟಿದ್ದಾರೆ. ಸೊ ಈ ಒಂದು ಇಮೇಲ್ IDಗಳನ್ನು ಯೂಸ್ ಮಾಡ್ಕೊಂಡು ನೀವು ಅವ್ರುಗಳಿಗೆ ಮೇಲ್ ಮಾಡಿ ನೀವು ಅಪ್ಡೇಟ್ ಕೂಡ ಮಾಡಿಸ್ಬೋದು ಸ್ಯಾಟ್ಸನ್ನು. ಮತ್ತೊಂದು ಆಪ್ಷನ್ ಇದೆ ಅಂದರೆ ಶಾಲೆಯ ಹೆಸರು ಸರಿಯಾಗಿದ್ದು ವಿಳಾಸ ತಪ್ಪಾಗಿದ್ದರೆ ಅಭ್ಯರ್ಥಿ ಅರ್ಜಿ ಮುಂದುವರಿಸಬಹುದು. ಕಾರಣ ತಪ್ಪಾದ ಶಾಲೆಯ ವಿಳಾಸವು ದಾಖಲಾತಿ ಪರಿಶೀಲನೆ ಕಡ್ಡಾಯವಾಗಿರುವುದಿಲ್ಲ. ಸರ್ ನಮಗೆ ಸ್ಕೂಲ್ ನೇಮ್ ಕರೆಕ್ಟ್ ಇದೆ, ಆದರೆ ಜಿಲ್ಲೆ ಚೇಂಜ್ ಆಗಿದೆ, ತಾಲೂಕು ಚೇಂಜ್ ಆಗಿದೆ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಶಾಲೆ ಮಾತ್ರ ನೋಡ್ತಾ ಇದ್ದಾರೆ, ನಿಮ್ಮ ಶಾಲೆ
ಅಡ್ರೆಸ್ಸನ್ನು ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಎರಡೂ ಸ್ಯಾಟ್ ಸಂಖ್ಯೆ ಇರುವ ಅಭ್ಯರ್ಥಿಗಳು ನೋಂದಣಿ ಮಾಡುವಾಗ ಒಂದು ಸ್ಯಾಟ್ ಸಂಖ್ಯೆಯನ್ನು ಬಳಸಿ ನಮೂದಿಸಬಹುದು. ಇನ್ ಕೇಸ್ ಆಫ್ ಎರಡೆರಡು ಸ್ಯಾಟ್ಸ್ ನಂಬರ್ ಇದ್ದು ಅಂದರೂ ಕೂಡ ನೀವು ಯಾವ್ದಾರು ಒಂದನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ. ನಂತರ ಅರ್ಜಿಯಲ್ಲಿ ತರಗತಿ ಮಾಹಿತಿಯನ್ನು ನಮೂದನೆ ಮಾಡುವಾಗ ಉಳಿದ ಎಲ್ಲ ಸ್ಯಾಟ್ ಸಂಖ್ಯೆಯನ್ನು ಬಳಸಬಹುದು. ಅಥವಾ ನೀವು ಸ್ಯಾಟ್ಸ್ ನಂಬರ್ 1 ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು ಅರ್ಜಿಯನ್ನು ತರಗತಿಯನ್ನು ಮಾಹಿತಿ ಕೊಡಬೇಕಾದ್ರೆ ನೀವು ಎರಡೂ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸ್ಯಾಟ್ ಸಂಖ್ಯೆ ಇಲ್ಲದಿರುವ ಅಭ್ಯರ್ಥಿಗಳು 10/2/2024 ಅರ್ಜಿಯನ್ನು ಭರ್ತಿ ಮಾಡಲು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ನೋಡಿರಿ, ನಮ್ಮ ಹತ್ರ ಸ್ಯಾಟ್ಸ್ ನಂಬರೇ ಇಲ್ಲ ಸರ್, ಏನು ಮಾಡಬೇಕು ಅಂತಂದರೆ ನಿಮಗೆ 10ನೇ ತಾರೀಕಿದಿಂದ ಏನು ಮಾಡ್ತಾರೆ ಅಂದರೆ, ಯಾರಿಗೆ ಸ್ಯಾಟ್ಸ್ ನಂಬರ್ ಇಲ್ಲ ಅವ್ರುಗಳಿಗೆ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತೇನು ಮಾಡ್ತಾರೆ, ಲಿಂಕನ್ನು ಕೊಡಬಹುದು. ಆಮೇಲೆ ನೆಕ್ಸ್ಟ್ ಪಾಯಿಂಟು, ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿ ಅಗತ್ಯವಿರೋ ದಾಖಲಾತಿಗಳನ್ನು ಅಪ್ಲೋಡ್ ಮಾಡದಿರುವ ಅಭ್ಯರ್ಥಿಗಳು 10ರಿಂದ ಅಪ್ಲೋಡ್ ಮಾಡ್ಬೋದು. ಸೊ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮಲ್ಲಿ ದಾಖಲಾತಿ ಇಲ್ಲ ಸರ್, ನಾವೇನು ಮಾಡಬೇಕು ಅಂದರೂ ಕೂಡ ನೀವು 10ನೇ ತಾರೀಕಿಂದ ಅಪ್ಲಿಕೇಶನನ್ನು ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಮೇನ್ 3ನೇ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಇತರೆ ವರ್ಗ 2A 2B 3A 3B ಜಾತಿ ಮತ್ತು ಆದಾಯ ಒಂದೇ ಪ್ರಮಾಣ ಪತ್ರದಲ್ಲಿ ಕಂದಾಯ ಇಲಾಖೆಯಿಂದ ನೀಡಲಾಗುತ್ತಿರುವ ಕಾರಣ ಸದರಿ ಮೀಸಲಾತಿ ಕೋರಿ ಅರ್ಜಿ ಇರುವ ಅಭ್ಯರ್ಥಿಗಳು ಒಂದು ಬಾರಿ ತಮ್ಮ ಜಾತಿ ಅಥವಾ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬಹುದು. ಅಂದರೆ ಒಂದೇ ಸರ್ಟಿಫಿಕೇಟ್ ಇರುತ್ತೆ, ಅದರಲ್ಲಿ ಜಾತಿ ಪ್ರಮಾಣ ಪತ್ರ ಒಂದೇ ಆಗಿರುತ್ತೆ, ಆಮೇಲೆ ಇನ್ಕಮ್ ಒಂದೇ ಇರುತ್ತೆ, ಕಾಸ್ಟ್ ಇನ್ಕಮ್ ಎರಡು ಒಂದೇ ಇರ್ತೈತೆ. ಅವರು ಏನು ಮಾಡ್ಬೋದು, ಅದೇ ಒಂದೇ ಒಂದು ಪ್ರಮಾಣ ಪತ್ರ ಏನು ಮಾಡ್ಬೋದು, ಎರಡೂ ಕಡೆಯೂ ಕೂಡ ಅಪ್ಲೋಡ್ ಮಾಡ್ಬೋದು. ಮತ್ತು ಆದಾಯ ಮಿತಿಗೆ ಮತ್ತೊಮ್ಮೆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಎರಡಕ್ಕೂ ಒಂದೇ ಯೂಸ್ ಮಾಡ್ಕೊಳ್ಬೋದು. 4ನೇ ಪಾಯಿಂಟು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳು ಹೆಸರು ಆರ್ ಡಿ ಸರ್ಟಿಫಿಕೇಟ್ನಲ್ಲಿ ಸರಿಯಾಗಿದ್ದು UGCET ಅರ್ಜಿಯಲ್ಲಿ ತುಂಬುವಾಗ ಹೆಸರು ಹೊಂದಾಣಿಕೆಯಾಗದಿದ್ದರೆ ಅಂಥ ಅಭ್ಯರ್ಥಿಗಳು KE ಪೋರ್ಟಲ್ನಲ್ಲಿರುವ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಹಳ ಹಿಡಿದಿದೆ, ಆದರೂ ಕೂಡ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ಗೆ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಗಳನ್ನು ಸಲ್ಲಿಸಬಹುದು. KE ಸಹಾಯವಾಣಿ ನಂತರ ಗ್ರೀವೆನ್ಸ್ ಸರಿಪಡಿಸಲು ಕ್ರಮ ವಹಿಸಲಾಗುವುದು. ಗ್ರೀವೆನ್ಸ್ಗೆ ನೀವು ರಿಕ್ವೆಸ್ಟ್ ಕಳಿಸ್ಕೊಡ್ಬೇಕಂತೆ, ಅವರು ಅದನ್ನು ತಿದ್ದುಪಡಿ ಮಾಡಿಕೊಡ್ತಾರೆ. ಅಲ್ಲಿ ಆಡಿಯಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಇದೆ, ಅಪ್ಲಿಕೇಶನಲ್ಲಿ ಏನಾಗ್ತಾ ಇದೆ ಹೊಂದಾಣಿಕೆ ಆಗದಿದ್ದರೆ ಅವ್ರು ಗ್ರೀವೆನ್ಸ್ದವ್ರು ಏನು ಮಾಡ್ತಾರೆ, ನಿಮಗೆ ಮ್ಯಾಚ್ ಮಾಡಿಕೊಡ್ತಾರಂತೆ. 5ನೇ ಪಾಯಿಂಟು, ಅಭ್ಯರ್ಥಿಗಳಿಗೆ ಅರ್ಜಿ ನಮೂದಿಸುವ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಇಚ್ಛಿಸಿದಲ್ಲಿ 10ನೇ ತಾರೀಕಿನ ನಂತರ ತಿದ್ದುಪಡಿ ಮಾಡ್ಕೊಳ್ಬೋದು. ಅಂದರೆ ಏನೋ ತಪ್ಪಿಗಿಪ್ಪಾಗಿದ್ದರೆ 10ನೇ ತಾರೀಕಿನ ನಂತರ ನಿಮಗೆ ಕೊಡ್ತಾರಂತೆ. ನೆಕ್ಸ್ಟ್ 6ನೇ ಪಾಯಿಂಟ್ ಏನಿದೆ ಇಲ್ಲಿ, ಬ್ರೌಸರ್ನಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಏಕಕಾಲದಲ್ಲಿ ಭರ್ತಿ ಮಾಡಲು ಪ್ರಯತ್ನಿಸಿದರೆ ಮೊದಲು ತೋರುತ್ತಿದ್ದ ಅರ್ಜಿ ಮಾಹಿತಿ ಎರಡೇ ಅರ್ಜಿಯಲ್ಲಿ ತಂತಾನೇ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಬ್ರೌಸಿಂಗ್ ಸೆಂಟರ್ನಿಂದ ಅರ್ಜಿಯನ್ನು ಭರ್ತಿ ಮಾಡಿಸುವ ಅಭ್ಯರ್ಥಿಗಳು ಬ್ರೌಸಿಂಗ್ ಸೆಂಟರ್ನ ಸಿಬ್ಬಂದಿಯವರಿಗೆ ಸದರಿ ಮಾಹಿತಿಯನ್ನು ತಿಳಿಸುವುದು. ಅಂದರೆ ನೀವು ನೋಡಿ, ನೀವೇನಾದರೂ ನೆಟ್ ಸೆಂಟ್ರಲ್ಲಿ ಹೋಗಿ ಮಾಡ್ತಾ ಇದ್ದರೆ ಅವರಿಗೆ ಕ್ಲಿಯರಾಗಿ ಹೇಳ್ಬೇಕಂತೆ, ಒಂದು ಅಪ್ಲಿಕೇಶನ್ ಹಾಕಬೇಕಾ ಅಥವಾ 2 ಹಾಕಬೇಕಾ ಅಂತ. ಯಾಕಂದರೆ ಬ್ರೌಸರ್ನಲ್ಲಿ ಒಂದಕ್ಕಿಂತ ಅರ್ಜಿಯನ್ನು ಏಕಕಾಲದಲ್ಲಿ ಭರ್ತಿ ಮಾಡಲು ಪ್ರಯತ್ನಿಸಿದರೆ ಮೊದಲು ತೆರೆದಿದ್ದ ಅರ್ಜಿಯ ಮಾಹಿತಿ ಎರಡನೇ ಅರ್ಜಿಯಲ್ಲಿ ತಾನೇ ತೆಗೆದುಕೊಳ್ಳುತ್ತೆ. ಅಂದರೆ ಆಲ್ರೆಡಿ ಓಪನ್ ಇರುತ್ತೆ, ಅದು ತಾನೇ ತೊಗೊಂಡ್ಬಿಡುತ್ತಂತೆ. ಸೊ ಹೀಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಸಿಬ್ಬಂದಿಗೆ ಹೇಳಬೇಕಂತೆ, ಏನಂದರೆ ನಾವು ಒಂದಕ್ಕಿಂತ ಹೆಚ್ಚು ಹಾಕ್ತಾಯಿದ್ದೀವಿ, ಅಂದರೆ ಕೋರ್ಸ್ಗಳಿಗೆ ಹಾಕ್ತಾಯಿದ್ದೀವಿ ಅಂತ. ನೆಕ್ಸ್ಟು 7ನೇ ಪಾಯಿಂಟು, ತಪ್ಪಾದ ಸ್ಯಾಟ್ ಸಂಖ್ಯೆಯನ್ನು ನಮೂದನೆ ಮಾಡಿರುವ ಅಥವಾ ಬೇರೆ ಅಭ್ಯರ್ಥಿಗಳು ತಮ್ಮ ಸ್ಯಾಟ್ ಸಂಖ್ಯೆಯನ್ನು ನಮೂದು ಮಾಡಿರೋ ಕಾರಣ ತಮಗೆ ಅರ್ಜಿಯನ್ನು ತುಂಬಲು ನಿಷೇಧಿಸುವ ಹಿನ್ನೆಲೆಯಲ್ಲಿ ಅಂಥ ಅಭ್ಯರ್ಥಿಗಳು ತಮ್ಮ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ನಮೂದಿಸಿದಲ್ಲಿ ಅದನ್ನು ಸರಿಪಡಿಸಲು ಕ್ರಮ ವಹಿಸಲಾಗುವುದು. ಏನೋ ತಪ್ಪಾಗಿ ಬೇರೆದರ ಸ್ಯಾಟ್ಸ್ ನಿಮಗೆ ಬಂದಿರುತ್ತೆ, ನಿಮ್ಮದು ಅವ್ರಿಗೆ ಹೋಗಿರುತ್ತೆ, ಆ ಥರ ಏನೋ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಗ್ರೀವೆನ್ಸಲ್ಲಿ ನೀವು ರೈಸ್ ಮಾಡ್ಬೋದಂತೆ. ಸೊ ಇವೆಲ್ಲ ಏನಂದರೆ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಇವುಗಳನ್ನು ನೋಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.